ತಪ್ಪದೇ ಸಿನಿಮಾಲಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಮ್ಮ ಸಿನಿಮಾ ನಮ್ಮ ಮಾಧ್ಯಮ ಮಿತ್ರರ ಪ್ರಶ್ನೆಗಳಿಗಾಗಿ ಕಾಯ್ತಾ ಇದೆ. ಎಸ್, ಕ್ವಶನ್ ಆ್ಯಂಡ್ ಆನ್ಸರ್ ಶುರು ಮಾಡ್ಬೋದು. ಲೋಕಿ ಮೈಕ್ ಅವಿಗ. ಇಲ್ಲಮ್ಮ, ಮನೇಲಿ. ಏನಂತ ಹೇಳಿ. ಏನು ಹೌದಾ? ಒಳ್ಳೇದಲ್ವಾ? ಏನೋ ಲೈಟಿಂಗ್ ಚೆನ್ನಾಗಿತ್ತು ಅಂತ ಸುಮ್ಮನೆ ತಗೊಂಡೆ. Ram. Yes, sir. This is Sunil. So I want to ask you one question. You are playing a fan of Upendra sir in the film. So have you got to see any of his films? Sir, Uppi sir is a Telugu hero for us because his films, his scenes, even now they're very popular. Like recently his film, we released it in Telugu also. Like we didn't release, but the fans released. There's a release trend going on there. Like I said, the kind of respect he has there, not only as a star, but you know, as a person who's delivering a very important message to the society. So we all look up to him also. And it's a lot of fun. There's a lot of eccentricity which we enjoy a lot, but at the same time, there's a very deep philosophy in that. So as much as you think he's yours, he's ours too. You were talking about his humility and you liked him as a person. I mean, what is that one thing you picked from him during the shoot? What is it, one thing? You picked from Upendra sir. Sir, I don't know how you pick stuff, but I believe that at a human level, if you connect with someone, you just pick a little bit of their energy. You know, I'm a person who believes in energies. You know, that vibe. Full of energy. You want some more energy? No, sir, not that kind of energy. You know, that positive kind of energy where, you know, perspective, it changes the way you think and all of that. So I connect with him at a human level as well. So I think I picked up a lot of that kind of energy from him. And sorry, you might not know, but I did. Yeah. We spoke a lot on sets, you know, while shooting for the film. We spoke a lot about the film, a lot about the character. And if you observe most of the characters, it's all about psychology and philosophies. So I really enjoyed speaking to him. Yeah. ಉಪ್ಪಿ ಸರ್, ನಿಮ್ಮ ಜೀವನಕ್ಕೆ ತುಂಬ ಹತ್ತಿರವಾದಂಥ ಸಿನಿಮಾ ಇದು. ಹಾಗೆ ಅಭಿಮಾನಿಗಳಿಗೋಸ್ಕರನೇ ಮಾಡೋ ಸಿನಿಮಾ. ನೀವು ಕೂಡ ಸಿನಿಮಾ ಬರೋಕ್ಕಿಂತ ಮುಂಚೆ ಯಾರಿಗಾರು ಅಭಿಮಾನಿ ಆಗಿರ್ತೀರಾ, ನಾವು ಕೂಡ ಅಭಿಮಾನಿಗಳಾಗಿರ್ತೀವಿ. ಎಲ್ಲರಿಗೂ ಒಂದು ಬರುತ್ತೆ, ನಾವು ನಿಮ್ಮ ಹೀರೋ ಬಂದು ನೋಡ್ತಾನ, ಓದ್ಬೇಕಾದ್ರೆ ನಾವು ಅಭಿಮಾನಿಗಳನ್ನೇ ಅವ್ನು ಬಂದು ಎಕ್ಸಾಮ್ ಬರೀತಾನ ಅಂತೆಲ್ಲ ಬೈತಾರೆ, ಅಪ್ಪ ಅಮ್ಮಂದಿರಲ್ಲ. ನಿಮ್ಗೆ ಯಾವ ಥರ ಫೀಲ್ ಆಗ್ತದೆ ಸಿನಿಮಾ ಅಂತ? ಇಲ್ಲ, ಅದಕ್ಕೆ ಮೇಯ್ನ್ ನನಗಿದು ತುಂಬ ಟಚ್ ಆಗಿದೆ ಆ ಒಂದು ಎಲಿಮೆಂಟ್ಗೆ. ಯಾಕಂದ್ರೆ ಎಲ್ಲರಿಗೂ ಕನೆಕ್ಟ್ ಆಗುತ್ತಿದೆ. ಯಾಕಂದ್ರೆ ಗೊತ್ತಿಲ್ಲದೆ ನಾವು ಯಾವುದೋ ಒಂದು ಸಿನಿಮಾ, ಯಾವುದೋ ಒಂದು ಸ್ಟಾರಿಗೆ ಕನೆಕ್ಟ್ ಆಗಿರ್ತೀವಿ ಗೊತ್ತಿಲ್ಲದೇನೆ. ಅದನ್ನು ಮ್ಯಾಕ್ಸಿಮಮ್ ಯೂಸ್ ಮಾಡಿ ಅದರೊಳಗೊಂದು ಬ್ಯೂಟಿಫುಲ್ ಮೆಸೇಜ್ ಇಟ್ಟು, ಅದರೊಳಗೊಂದು ಎನರ್ಜಿ ಇಟ್ಟು, ಅದು ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾನ. ಆಮೇಲೆ ಎಲ್ಲದಕ್ಕಿಂತ ನೀವು ಆ ಲೈನೇ ಗೊತ್ತಾಗಲ್ಲ, ಇಡಿದೆ ಪಕ್ಕಾ ಕಮರ್ಷಿಯಲ್ ಸಿನಿಮಾ ಥರ ಇದೆ. ಎಲ್ಲ ಇದೆ, ಆ್ಯಕ್ಷನ್ನು, ಸಾಂಗ್ಸು, ಲವ್ವು, ಹ್ಯೂಮನ್ ಎಮೋಷನ್ಸು, ಏನೋ ಈ ರಿವೆಂಜು, ಆ ಚಾಲೆಂಜಸ್ಸು ಎಲ್ಲ ಇದೆ. ಬಟ್ ಆದರೆ ಅಂಡರ್ ಕರೆಂಟಲ್ಲಿ ಅಷ್ಟು ಬ್ಯೂಟಿಫುಲ್ ಆಗಿದೆ. ನನಗೆ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಕತೆ ಕೇಳಿದಾಗ ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ಸೂಪರ್ ಆಗಿದೆ, ಈ ಸಿನಿಮಾ ನಾನು ಫ್ಯಾನ್ಸ್ಗೋಸ್ಕರ ಮಾಡಲೇಬೇಕು ಅಂತ ಅಷ್ಟು ಎಮೋಷನಲ್ ಆಗ್ಬಿಟ್ಟೆ. ಬಟ್ ಸಿನಿಮಾ ನೋಡಿದಾಗ ನನಗೆ ತುಂಬ ಒನ್ ಅವರ್ ತಲೆ ತಿಂದಿದ್ದೀನಿ ಅವ್ರಿಗೆ. ಅಷ್ಟು ಒಂದೊಂದು ಸೀನು ಮಾತಾಡಿ ತುಂಬ ಅದ್ಭುತವಾದ ಪ್ರಯತ್ನ. ತುಂಬ ಖುಷಿ ಅನ್ನಿಸ್ತಿದೆ ಇಂಥ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ್ದಕ್ಕೆ, ಅಂಥ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿದ್ದಕ್ಕೆ. ಆಮೇಲೆ ಇಂಥ ಬ್ಯೂಟಿಫುಲ್ ಕಾಂಬಿನೇಷನಲ್ಲಿ ಫುಲ್ ಎನರ್ಜಿ, ಅಂದರೆ ನಿಮಗೆ ಇವ್ರಿಗೆ ಎನರ್ಜಿ ಸ್ಟಾರ್ ಅಂತಲೇ ಅಲ್ಲ ಹೆಸರು. ಕೂಡಿದು ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ. ಪರ್ಫಾರ್ಮೆನ್ಸು, ಡ್ಯಾನ್ಸು, ಎವ್ರಿಥಿಂಗ್. ಇವರಿಬ್ಬರು ಪೇರು ಬ್ಯೂಟಿಫುಲ್ ಆಗಿದೆ. ಶಿ ಆಲ್ಸೋ ಬ್ಯೂಟಿಫುಲ್, ತುಂಬ ಚೆನ್ನಾಗಿ ಕಾಣಿಸ್ತಾರೆ, ಅಷ್ಟೇ ಬ್ಯೂಟಿಫುಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ ನಿಜವಾಗ್ಲೂ. ನಾನು ಆಡಿಯನ್ಸ್ ಆಗಿ ನಾನು ಫ್ಯಾನ್ ಆಗಿ ನೋಡ್ಬಿಟ್ಟೆ ಸಿನಿಮಾನ. ನಿಮ್ಗೆ ಯಾವ್ದಾದ್ರು ಸೀನು ಸರ್ ಈ ಸಿನಿಮಾದ್ದು? ಯಾವ್ದಾದ್ರು ಸೀನು ನಿಮ್ಮ ನಿಜವಾದ ಜೀವನಕ್ಕೆ ಅಭಿಮಾನಿಗಳಿಗೂ ನಿಮ್ಗಿರೋ ಒಂದು ಸಂಬಂಧ ಯಾವ್ದಾದ್ರು? ಇಡೀ ಸಿನಿಮಾನೇ ಹಂಗಿದೆ, ಇಡೀ ಸಿನಿಮಾನೇ ಹಂಗೆ ಕನೆಕ್ಟ್ ಆಗ್ತಾನೆ ಇರುತ್ತೆ. ತುಂಬ ನೀವು ನೋಡ್ರಿ ಮೇಲೆ ಒಂದ್ಸತಿ ಮಾತಾಡೋಣ. ಸರ್ ಈ ಕಡೆ ಹೇಳಿ. ಅಭಿಮಾನಿಗಳನ್ನೇ ದೇವರು ಅಂದವರು ನಮ್ಮ ಇಂಡಸ್ಟ್ರಿಯವರು, ಜೊತೆಗೆ ಸ್ಟಾರ್ಗಳನ್ನು ದೇವ್ರ ಥರನೇ ನಮ್ಮ ಇಂಡಸ್ಟ್ರಿ ಅಂದರೆ ಜನ ನೋಡ್ತಾರೆ ಫ್ಯಾನ್ಸ್ಗಳು. ಎಲ್ಲೋ ಒಂದು ಕಡೆ ಥಿಯೇಟರ್ ಕಲ್ಚರು ಮತ್ತು ಫ್ಯಾಂಡಮ್ ಕಲ್ಚರ್ ಕಮ್ಮಿ ಆಗ್ತಿರೋ ಸಂದರ್ಭದಲ್ಲಿ ಒಂದೊಳ್ಳೆ ಕಂಟೆಂಟ್ ಬಂದಿದೆ. ಮತ್ತು ಫ್ಯಾನಿಸಮು ಮತ್ತು ಸಿನಿಮಾ ಅನ್ನೋದನ್ನ ಎಚ್ಚರಿಸಿಗೋಸ್ಕರ ಮಾಡ್ತಿರುವಂಥ ಸಿನಿಮಾನ ಇದು. ಇಲ್ಲ, ಹಂಗೆ ಅನ್ಸ್ಬೋದು ನಿಜವಾಗ್ಲು. ಯಾಕಂದರೆ ಒಂದು ರೆಟ್ರೋ ಥರ ಇದೆ. ಒಂದು 2000 ಆ ಒಂದು ವೈಭವ ಇತ್ತಲ್ಲ ಆ ಸಿನಿಮಾ, ಥಿಯೇಟ್ರು, ಸ್ಟಾರು, ಅದೆಲ್ಲ ವಾಪಸ್ ಬಂದಂಗೆ ಅನ್ಸುತ್ತೆ. ಹಂಗೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅನಿಸುತ್ತೆ. ಬಟ್ ಈಗಲೂ ಅದು ಇಲ್ಲಿಗೆ ಕನೆಕ್ಟ್ ಆಗುತ್ತೆ.
ಅದಾದರೂ ಕೂಡ ಈಗಲೂ ಕೂಡ ಕಾಂಟೆಂಪರರಿ ಅದು. ಉಪ್ಪಿ ಸರ್ ಹಾಂ, మీరు ఏ తాలూకా ಯಾವೂರಮ್ಮ మీరు? నేనే ಮೀ ತಾಲೂಕ. ಸರ್ ಹೇಳಿ ಸರ್. ರಿಯಲ್ ಹೇಳ್ಕೊಂಡೆ ರಿಯಲ್ ಸ್ಟಾರ್ ಆದವರು ಇಲ್ಲಿ ಎಲ್ಲ ರಿಯಲ್ ಸತ್ಯಗಳನ್ನ. ಸೊ ಇಲ್ಲಿ ರಿಯಲ್ ಸ್ಟಾರು ಸಿನಿಮಾದಲ್ಲೂ ಕೂಡ ರಿಯಲ್ ಸ್ಟಾರ್ ಆಗಿ ಕಾಣಿಸ್ಕೊಂಡಿದ್ದೀರಾ. ಸೊ ಅದು ನಿಮಗೆ ಟಫ್ ಅನ್ನಿಸ್ತಾ ಈಸಿ ಅನ್ನಿಸ್ತಾ? ಯಾವ್ದು ಇದ್ರಲ್ಲ? ಹೌದು, ರಿಯಲ್ ಸ್ಟಾರ್ ಆಗಿ ಕಾಣಿಸ್ಕೊಂಡಿದ್ದೀರಲ್ವಾ, ರಿಯಲ್ ಸ್ಟಾರ್. ಹಾಂ, ರಿಯಲ್ ಸ್ಟಾರ್ ಆ ಮೀನಿಂಗಲ್ಲಿ. ಆ ಮೀನಿಂಗ್ ಅಲ್ಲಿ. ಸೊ ಟಫ್ ಅನ್ನಿಸ್ತಾ ಈಸಿ ಅನ್ನಿಸ್ತಾ ಹೇಗೆ?